ಗದಗ ಜಿಲ್ಲೆಯಲ್ಲೂ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ ಜನರು. ಗದಗ ಜಿಲ್ಲೆಯಲ್ಲೂ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ ನರಗುಂದ ಪಟ್ಟಣದ ಜನರು. ಗದಗ ಜಿಲ್ಲೆಯ ನರಗುಂದದಲ್ಲಿ ಜನರ ಗೋಳಾಟ ಕೇಳೋರಿಲ್ಲ, ಹೇಳೋರಿಲ್ಲ. ಊಟ ನಿದ್ದೆ ಬಿಟ್ಟು ಬೆಳಗಿನಿಂದಲೇ ಜನರು ಕ್ಯೂ ನಿಂತಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಮಾತ್ರ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆಯವರೆಗೆ ಮಾತ್ರ ಈ ಸಿಲಿಂಡರ್ನ ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಜನ ಊಟ ನಿದ್ರೆ ಎಲ್ಲವನ್ನ ಬಿಟ್ಟು ಆ ಒಂದು ಏಜೆನ್ಸಿಯ ಮುಂದೆ ಇರತಕ್ಕಂಥ ರೋಡ್ನಲ್ಲಿ ಸಾಲಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವಂಥದ್ದು. ಜನರೋ ಜನ ಇದ್ದಾರೆ, ಆದರೂ ಕೂಡ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ವಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು. ಹಾಗೆ ಇನ್ನು ಗ್ಯಾಸ್ ಏಜೆನ್ಸಿಯವರು ಕೂಡ ಸಾಕಷ್ಟು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಗಡಾಯಿಸಿದ ಗ್ಯಾಸ್ ಅಭಾವ. ಚಿಂತಾಮಣಿಯಲ್ಲಿ ಗ್ಯಾಸ್ಗಾಗಿ ಜನಜಂಗುಳಿಯ ಜಾತ್ರೆ. ಬಾಗೇಪಲ್ಲಿ ವೃತ್ತದಲ್ಲಿ ಗಂಟೆಗಟ್ಟಲೆ ಕಾಯುತ್ತಿರುವಂತಹ ಜನ. ಬಾಗೇಪಲ್ಲಿ ವೃತ್ತದ ಬಳಿ ಇರುವಂತಹ HP ಗ್ಯಾಸ್ ಏಜೆನ್ಸಿಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಮಾತ್ರ ಓಪನ್ ಇರುವಂಥದ್ದು. ಆದರೆ ಪೂರೈಕೆ ಆಗ್ತಾ ಇಲ್ಲ ಎನ್ನುವಂತಹ ಉತ್ತರವನ್ನ ನೀಡ್ತಾ ಇದ್ದಾರೆ. ಬಾಗೇಪಲ್ಲಿ ವೃತ್ತದ ಬಳಿ ಇರತಕ್ಕಂಥ HP ಗ್ಯಾಸ್ ಏಜೆನ್ಸಿಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಜನ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ, ಕ್ಯೂ ನಿಂತಿದ್ದಾರೆ. ಹಾಗೆ ಸಾಕಷ್ಟು ಹೊತ್ತಿನಿಂದ ಕೂಡ ಕಾಯ್ತಾ ಇರುವಂಥದ್ದು. ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಮಾತ್ರ ಈವರೆಗೂ ಲಭ್ಯವಾಗ್ತಾ ಇಲ್ಲ ಜನರಿಗೆ. ಗ್ಯಾಸ್ ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ ಜನರು. ಬಳ್ಳಾರಿಯ ಕಂಪ್ಲಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಸಿಲಿಂಡರ್ ಪಡೆಯಲು ಜನರು ನುಗ್ಗಲು ಮಾಡಿಕೊಂಡಿದ್ದಾರೆ. ಮುಂಜಾನೆ 5 ಗಂಟೆಯಿಂದಲೂ ಕೂಡ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಸಿಲಿಂಡರ್ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಗ್ಯಾಸ್ ಸಿಕ್ಕರೆ ಸಾಕಪ್ಪ ಅಂತ ಅಂತಿದ್ದಾರೆ ಸಾರ್ವಜನಿಕರು. ಶರತ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ನೂಕುನುಗ್ಗಲು ಕೂಡ ಆಗಿರುವಂತದ್ದು. ನೂಕುನುಗ್ಗಲು ನಡುವೆಯೇ ಗ್ಯಾಸ್ ಪಡೆಯಲು ಸರ್ಕಸ್ ಮಾಡಿದ್ದಾರೆ ಜನರು. ನೀವು ಕೂಡ ಹೀಗೆ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಬಳ್ಳಾರಿಯದ್ದಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಇರತಕ್ಕಂಥ ಒಂದು ಗ್ಯಾಸ್ ಏಜೆನ್ಸಿಯ ಮುಂದೆ ಸಾರ್ವಜನಿಕರು ನಿಂತಿರುವಂತಹ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸಿಲಿಂಡರ್ ಸಿಗ್ತಾ ಇಲ್ಲ, ಹೀಗಾಗಿ ಸಿಲಿಂಡರ್ ಪಡೆಯೋಕೆ ಬೆಳಿಗ್ಗೆ 5 ಗಂಟೆಯಿಂದಲೇ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಆದರೂ ಕೂಡ ಗ್ಯಾಸ್ ಏಜೆನ್ಸಿಯವರು ಸಿಲಿಂಡರ್ನ ಕೊಡ್ತಾ ಇಲ್ಲ. ಸಿಲಿಂಡರ್ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಸ್ಟಾಕ್ ಇದೆಯಾ ಅಥವಾ ಇಲ್ವಾ ಈ ಬಗ್ಗೆಯೂ ಕೂಡ ಕನ್ಫರ್ಮ್ ಮಾಡ್ತಾ ಇಲ್ಲ. ಆದ್ರೆ ಜನರು ಮಾತ್ರ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ನಿಂತಿದ್ದಾರೆ ಕ್ಯೂನಲ್ಲಿ. LPG ಸಪ್ಲೈ ಸರಿಯಾಗಿ ಬರ್ತದೆ, ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಬುಕಿಂಗು ಬಹಳ ಜಾಸ್ತಿ ಆಗ್ತಿದೆ ಸದ್ಯಕ್ಕೆ. ಆ ಬುಕಿಂಗ್ ತಕ್ಕಂಗೆ ಇದಾಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ 4 ದಿನ ಕೆಳಗೆ ಡೈಲಿ 800, 1000 ಆಗ್ತಿದ್ವಿ. ಸಿಲಿಂಡರ್ 360 ಹಂಗೆ ಬರ್ತಾ ಇತ್ತು. ಇವಾಗ ಅದೇ ರೀತಿಯಾಗಿ ಬಂದಿದ್ದಕ್ಕೆ ವೇಟಿಂಗ್ ಲಿಸ್ಟ್ ಬಹಳ ಬೆಳೆದ. ಕನಿಷ್ಠ 5000 ವೇಟಿಂಗ್ ಲಿಸ್ಟ್ ಇದೆ ಇವತ್ತಿನವರೆಗೆ. ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಎಲ್ಲರಿಗೂ ಸಿಲಿಂಡರ್ ಸಿಗುತ್ತೆ, ನಿಧಾನವಾಗೋದು. ಇದಕ್ಕೂ ಮುಂಚೆ ಬಹಳಷ್ಟು ಬರ್ತಾರೆ, ಸಪ್ಲೈ ಚೆನ್ನಾಗಿತ್ತು, ಎಲ್ಲರಿಗೂ ಅವತ್ತಿನ ದಿನನೂ ಕೊಟ್ಟಿದ್ವಿ. ಅವತ್ತೇ ಬುಕ್ ಮಾಡೋದು, ಅವತ್ತಿನ ದಿನನೇ ಸಪ್ಲೈ ಮಾಡಿದ್ವಿ. ಹಳ್ಳಿಗಳಲ್ಲಿ ಕೂಡ ಅದೇ ಪರಿಸ್ಥಿತಿ ಇತ್ತು. ಈಗ ಯಾವಾಗ ಸ್ವಲ್ಪ ಈ ಗಲಾಟೆ ಆಯ್ತು, ಆ ಗಲಾಟೆ ಆಯ್ತು ಸ್ವಲ್ಪ ನಿಧಾನವಾಗಿ ಆಗ್ತದೆ ಸಪ್ಲೈ. ಒಟ್ಟು ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ, ಸಿಲಿಂಡರ್ ತೊಂದರೆ ಆಗೋದಿಲ್ಲ. ಅವರು ವಿನಾಕಾರಣ ಅವಸರ ಪಡ್ತಿದ್ದಾರೆ ಅಷ್ಟೇ. ಸಿಗುತ್ತಾ ಇಲ್ಲ ಅಂತ ಹೇಳಿ ಬುಕ್ಕಿಂಗು ಸರಿಯಾಗಿ ಮಾಡ್ತಾ ಇಲ್ಲ. ಆ ನಂಬರ್ ಹೋಗ್ತಾ ಇಲ್ಲ. ಅವ್ರು ಮಾಡ್ಬೇಕು, ಆಗುತ್ತೆ. ಡೆಲಿವರಿ ಆಗಿರ್ತದೆ, ಲಾಸ್ಟ್ ಡೆಲಿವರಿಯಿಂದ ಇವತ್ತು ಬುಕ್ ಮಾಡ್ಬೇಕಂದ್ರೆ 35 ದಿನ ಬೇಕು. 35 ದಿನ ಆದ್ಮೇಲೆ ಬುಕ್ಕಿಂಗ್ ತಗೊಂಡು. ಆಮೇಲೆ ಉಜ್ವಲ ಗ್ಯಾಸ್ ಕನೆಕ್ಷನ್, ಫ್ರೀ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಲ್ಲ, ಅದು ಸ್ವಲ್ಪ ಇನ್ನೂ ಹೆಚ್ಚಿಗೆ ಆಗುತ್ತೆ. 45 ದಿನವರೆಗೆಲ್ಲ ಐತೆ, ಆದ್ಮೇಲೆ ಬುಕ್ಕಿಂಗ್ ಆಗುತ್ತೆ. LPG ಸಪ್ಲೈ ಸರಿಯಾಗಿ ಬರ್ತದೆ, ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ.